అట్లా కొట్టుకోక సార్, అట్లా కొట్టుకోండి అట్లా సార్, సెకండ్ కొట్టుకోండి. ಬಾಗೇಪಲ್ಲಿ ತಾಲೂಕಿನ ನಲ್ಲಪರೆಡ್ಡಿಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಆವರಣದಲ್ಲಿ ಆಯೋಜಿಸಿದ್ದ ನೂತನ ಚೀಮೂಲ್ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ವಿ ಮಂಜುನಾಥ್ ರೆಡ್ಡಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಹಾಲು ಉತ್ಪಾದಕರಿಗೆ ಉಚಿತ ಹಾಲಿನ ಕ್ಯಾನುಗಳ ವಿತರಣೆ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಚೀಮೂಲ್ ಅಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೋಚಿಮುಲ್ ಒಕ್ಕೂಟದಿಂದ ಚೀಮೂಲ್ ಬೇರ್ಪಟ್ಟರೆ ಚೀಮೂಲ್ ಒಕ್ಕೂಟ ನಷ್ಟದಲ್ಲಿ ನಡೆಯುತ್ತೆ ಎಂಬ ಅಪನಂಬಿಕೆಯನ್ನು ಕೆಲವರು ಸೃಷ್ಟಿ ಮಾಡಿದರು. ಆದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮೂಲ್ ಒಕ್ಕೂಟ ಲಾಭದಲ್ಲಿ ನಡೆಯುತ್ತಿದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಹಾಲು ಒಕ್ಕೂಟ ಹೊರತುಪಡಿಸಿದರೆ ರಾಜ್ಯದಲ್ಲಿ ಉಳಿದಿರುವ 15 ಹಾಲು ಒಕ್ಕೂಟಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟ ಮಾತ್ರ ರೈತರ 1 ಲೀಟರ್ ಹಾಲಿಗೆ 26.90 ರು ಹಣ ಕೊಟ್ಟು ಈ ಭಾಗದ ಹಾಲು ಉತ್ಪಾದಕರ ಹಿತವನ್ನ ಕಾಪಾಡುತ್ತಿದೆ ಎಂದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಸಂತೋಷ ಆಗಿದೆ. ಯಾಕಂದರೆ ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿನ ನಿರ್ದೇಶಕನಾಗಿ ಇವಾಗ ಅಧ್ಯಕ್ಷನಾಗಿದೆ ಅಂದರೆ ಇವತ್ತು ನಮ್ಮ ತಾಲೂಕಿನ ಮತದಾರರು ಮತ್ತು ಮುಖಂಡರುಗಳ ಆಶೀರ್ವಾದದಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಅದೇ ರೀತಿ ನಮ್ಮ ಹಾಲು ಉತ್ಪಾದಕರಿಗೆ ಜನವರಿಯಿಂದ 1 ರೂಪಾಯಿ, ಮಾರ್ಚ್ 8ರಿಂದ 50 ಪೈಸೆ ಜಾಸ್ತಿ ಮಾಡಿದ್ದೀವಿ ದರ. ಇದು 31/5/2026 ತನಕ ಇದು ಮುಂದುವರಿಸ್ತೀವಿ. ಇನ್ನು ಮಾಮೂಲಿ ಇನ್ಶೂರೆನ್ಸ್ ಆಗಿರ್ಬೋದು, ಕ್ಯಾಟಲ್ ಫೀಡ್ ಆಗಿರ್ಬೋದು, ಇವಾಗ ಮ್ಯಾಟ್ಗಳು ಮತ್ತು ಚಾಪ್ ಕಟ್ರುಗಳು, ಮಿಲ್ಕಿಂಗ್ ಮಿಷಿನ್ ಕೂಡ ಬೇಡಿಕೆ ಬರ್ತಾಯಿದೆ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರಿಂದ. ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಲಾಭ ನಷ್ಟ ನೋಡಿಕೊಂಡು ನಾವು ಆಡಳಿತ ಮಂಡಳಿಯ ಸಭೆಯನ್ನು ಕರೆದು ಅದರಲ್ಲಿ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಕೂಡ ಚಾಪ್ ಕಟ್ರು, ಮಿಲ್ಕಿಂಗ್ ಮಿಷನ್ನು, ಮ್ಯಾಟ್ಗಳು ಕೂಡ ನಾವು ಕೊಡೋ ನಿಟ್ಟಿನಲ್ಲಿ ನಾವು ಒಂದು ತೀರ್ಮಾನಗಳನ್ನು ತಗೊತೀವಿ. ಅದೇ ರೀತಿಯಾಗಿ ನಾವು ನಮಗೆ ಸವಾಲು ಏನಂದರೆ ನಮ್ಮ ಹತ್ರ ಸಾಚೆಟ್ ಮಿಲ್ಕು ಘಟಕ ಇಲ್ಲ. ಅದನ್ನು ಕೂಡ ನಾವು ಮೊನ್ನೆ ಅಂದರೆ ಗುರುವಾರ ಶುಕ್ರವಾರ ಹಾಸನ ಡೈರಿ ಮತ್ತು ಮೈಸೂರು ಮತ್ತು ಮಂಡ್ಯ ಡೈರಿಗಳಿಗೆ ನಾವು ಈಗಾಗಲೇ ವಿಸಿಟ್ ಮಾಡಿ ಅವರ DPR ಅವರು ಏನು ತಗೊಂಡಿದ್ದಾರೆ, ಏನು ಬಡ್ಜೆಟ್ ಇದೆ ಅಂತ ನಾವು ಕೂಡ ಅಧ್ಯಯನ ಮಾಡಿ ಅವ್ರ ಹತ್ರ DPR ಅವ್ರ ಹತ್ರ ಏನು ಎಸ್ಟಿಮೇಟ್ ಇರುತ್ತೆ, ಏನು ಇದಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ನಾವು ಕೇಳಿದ್ವಿ. ಅದನ್ನು ಕೂಡ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ತಾಲೂಕು ಮುಖ್ಯ ಪಶುವೈದ್ಯಾಧಿಕಾರಿ ಕೃಷ್ಣಮೂರ್ತಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿರುವ ಪಶು ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಹಾರ ಕಲ್ಪಿಸುವುದರ ಜೊತೆಗೆ ತಮ್ಮ ಸ್ವಂತ ಹಣದಲ್ಲಿ ರಾಸುಗಳಿಗೆ ಅಗತ್ಯವಿರುವ ಮಲೇರಿಯಾ ಲಸಿಕೆಯನ್ನು ತರಿಸಿಕೊಟ್ಟು ರಾಸುಗಳ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದರು. ಹಾಲು ಉತ್ಪಾದಕರ ಬಗ್ಗೆ ಆಸಕ್ತಿ ಹಾಗೂ ಇಚ್ಛಾಶಕ್ತಿಯುಳ್ಳಂತಹ ವ್ಯಕ್ತಿ ಇಂದು ಚೀಮೂಲ್ ಅಧ್ಯಕ್ಷರಾಗಿರುವುದು ಈ ಭಾಗದ ರೈತರ ಪಾಲಿಗೆ ವರದಾನವಾಗಿದೆ ಎಂದರು. ನಮ್ಮ ಮಂಜುನಾಥ್ ರೆಡ್ಡಿ ಸಾಹೇಬರು ಕೇಳಿದಾಗ ಸುಮಾರು ಸಲ ಅವರು ತಮ್ಮ ಸ್ವಂತ ಖರ್ಚಲ್ಲಿ ಅವರು ತಂದುಕೊಟ್ಟಂತಹ ಸುಮಾರು ಉದಾಹರಣೆಗಳಿವೆ. ಅದೇ ರೀತಿ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಒಂದ್ಸಲಿ ಜಂಗಾಲಪಲ್ಲಿ ಅಂತ ಒಂದು ಊರಿದೆ, ಅಲ್ಲಿ ನಾನು ಪಾಕ್ಪಾಳದಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದೆ. ಸೊ ಅವಾಗ ಏನಾಯ್ತು ಅಂದರೆ, ಒಂದೇ ಊರಲ್ಲಿ ಸುಮಾರು ಒಂದು 20 ದನಗಳಿಗೆ ಯಾವುದೇ ರಕ್ತ ಕಳಿಸ್ಲಿ ಎಲ್ಲ ಮಲೇರಿಯಾ ಪಾಸಿಟಿವ್ ಬಂದ್ಬಿಡ್ತು. ಸೊ ಈಗ ಅವಾಗ ನಾವೇನು ಮಾಡಿದ್ವಿ ಅಂದರೆ, ನಮ್ಮಲ್ಲಿ ಇಲಾಖೆಯಲ್ಲಿ ಅಷ್ಟೊಂದು ಔಷಧಿಗಳ ಕೊರತೆ ಇತ್ತು. ಮತ್ತು ಬಿಟಲಕ್ಸ್ ಅಂತ ಗೊತ್ತಲ್ಲ ನಿಮಗೆ, ಮಲೇರಿಯಾ ಇಂಜೆಕ್ಷನ್ ಹಾಕುವಂಥ ಇಂಜೆಕ್ಷನ್ನು ಕಾಣದೇ ಆಗಿತ್ತು. ಮತ್ತು ನಮ್ಮಲ್ಲಿ ಸ್ಟಾಕ್ ಇರಲಿಲ್ಲ. ಈ ಕಾರ್ಯಕ್ರಮದಲ್ಲಿ ನೂತನ ಚೀಮೂಲ್ ಅಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿರನ್ನು ಡೈರಿ ವತಿಯಿಂದ ಸನ್ಮಾನಿಸಿ ಹಾಲು ಉತ್ಪಾದಕರಿಗೆ ಉಚಿತವಾಗಿ ಹಾಲಿನ ಕ್ಯಾನುಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಡೈರಿ ಅಧ್ಯಕ್ಷರಾದ ರಂಗಾರೆಡ್ಡಿ, ಉಪಾಧ್ಯಕ್ಷ ಸುರೇಶ್, ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ನಿರ್ದೇಶಕರಾದ ಶ್ರೀನಾಥ್, ಪ್ರಭಾಕರ್ ರೆಡ್ಡಿ, ಶಿವಾರೆಡ್ಡಿ, ಎನ್ ಕೃಷ್ಣಪ್ಪ, ಶ್ರೀರಾಮಪ್ಪ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.